ಒಮ್ಮರೆ ಡಪ್ಪ ಬಾರಿಸು. ಅವನು ಬಾರಿಸ್ತಾನಲ್ಲ ಡಪ್ಪ. ನಿಮ್ಮ ಅಪ್ಪನ ಮುದುಕ ನೀನು ಮುದುಕ ತಮ್ಮನ ಮುದುಕ ಹಿಂಗ್ಯಾಕು ಅವ್ರ ಡಪ್ಪ ಬಾರಿಸೋದು ಬೇರೆ ಇಲ್ಲಪ್ಪ. ಇವ್ರದ್ದು ಹೆಂಗ್ರಿ ಟಾಂಕ ಟಾಂಕ ನಕ ಟಾಂಕ ಟಾಂಕ ನಕ ಸತ್ತವ್ರ ಮುಂದೆ ಹಲಿಗೆ ಬಾರಿಸೋದು. ಇಂಥ ಚಟನದ ಇವ್ ಗಂಡ ಆಡವ್ರದು. ಬಾಳ ಹೇಳತ್ತೇನ ಏನಂತ ಹೇಳಿ ಏನಂತ ಹೇಳ್ತಾನ ತಂಗಿ. ವರವ ಕೂಡ ಬೇಕು ಶಂಕರ ನೀನ. ಹೌದಲ್ಲ. ಸಭಾದೊಳಗ ಮಾಡತೀವೋ ಶರಣ. ಸರ್ವ ಜೀವಿಗಳ ಸಾಕಿ ಸಲುವಂತ ಸಂಜೀವನಸಿದವನ. ಸಲ್ವ್ಯಾಳಂದಿ ಸಿಂಧು ಬಲ್ಲಾಳನ್ನ ನಾಗ್ಯಾರ್ ಹೋಗಿ ಸೀರಿ ಕುಡಬಾರದೇನ. ಕೊಳಲ ಊದಾಂಡ್ಲೆ ಸೀರಿ ಗಿಡದಾಗ ಕುತ್ತಾವ ಕಾಯವ ಭಗವಾನ. ಭಗವಂತ ಕಾದನತ್ ಯಾರ ಕೃಷ್ಣ ಪರಮಾತ್ಮ ಕಾಯ್ದಾನಂತ. ಅವನ ಸೀರಿ ಕೊಟ್ಟ ಕಾದ ಕಾಪಾಡ್ಯ. ನಿಮ್ಮ ಮೌಗಳ ಕೊಳಲು ಊದ ತಕ್ಷಣ ನದಿ ದಂಡ್ಯಾಗ ಜಳಕ ಮಾಡೋರು ಸೀರಿ ಹೋಗಿ ಗಿಡದಾಗ ಕೂತಿದ್ದು ಕಾಯವ್ ನನ್ನ ಭಗವಾನ ಅಂತ ಹೇಳತ್ಯಾರ. ಅದಕ್ಕೆ ನಾವೇನು ಮಾಡ್ಬೇಕಾಗಿದ್ರಿ ಹೊಳಿ ಹರೇ ಹಾ ತಂಗಿ ಹೋಲಿ ಕಣದಾಳಕ ವರವ ಕೊಡ್ಬೇಕಂತೀದಿ ಶಂಕರಗ. ಅವ ಏನ ಕೊಡ್ತಾನಪ್ಪ ನಿನಗ. ಅವ ಏನ ಕೊಡ್ತಾನಪ್ಪ ನಿನಗ. ತನಗ ತೊಟ್ಟ ನಂದ್ರ ಬಟ್ಟ ಅರಿಬಿ ಕೊತ್ತಾನು ಸುಡಗಡದಾಗ. ತನಗ ತೊಟ್ಟ ನಂದ್ರ ಬಟ್ಟ ಅರಿಬಿ ಎಲ್ಲ ಕೊತ್ತಾನ ಸುಡಗಡದಾಗ. ಹುಲಿ ಚರ್ಮ ಸುತ್ಯಾನಪ್ಪ ಮೈ ಮ್ಯಾಗ. ತ್ರಿಶೂಲ ಒಂದ ಹಿಡದಾನು ಕೈಯಾಗ. ತ್ರಿಶೂಲ ಒಂದ ಹಿಡದಾನು ಕೈಯಾಗ. ಪಗಡಿ ಆಟದೊಳಗ ಪಾರ್ವತಿ ಕೈಯಾಗ ಸೋತ ಕೂತಾನೋ ಆಗ. ತಾನು ಎಲ್ಲ ಸೋತ ಕೂತಾನೋ ಆಗ. ಕಣದಾಳ ಅಪ್ಪ ಸೋತ ಕೂತಾನೋ ಆಗ. ಪಗಡಿ ಆಟದೊಳಗ ಪಾರ್ವತಿ ಕೈಯಾಗ ಸೋತಾನೋ ಆಗ. ವಸ್ತು ಎಲ್ಲ ಸೋತ ಕೂತಾನೋ ಆಗ. ಕೃಷ್ಣ ಕೊಳಲ ಊದ್ಯಾನಂದಿ ಆವಾಗ. ಸೀರಿ ಹೋಗಿ ಕೂತ ಒಂದಿ ಗಿಡದಾಗ. ಸೀರಿ ಹೋಗಿ ಕೂತ ಒಂದಿ ಗಿಡದಾಗ. ಸೀರಿ ಕೊಟ್ಟ ಕೃಷ್ಣ ದೊಡ್ಡವ ಅಂತಿದಿ ಗುಬ್ಯಾಡ ಊರಾಗ. ಹೊಳ್ಳಿ ಬಂದ ಗುಬ್ಯಾಡ ಊರಾಗ. ನಿಮ್ಮ ಕೃಷ್ಣ ದೊಡ್ಡವಲ್ಲೋ ಈಗ. ಸೀರಿ ಉಟ್ಟ ತಿರ್ಗ್ಯಾನೋ ಆವಾಗ. ಸೀರಿ ಉಟ್ಟ ತಿರ್ಗ್ಯಾನೋ ಆವಾಗ. ಸೀರಿ ಕೊಡವ ಸ್ವತಃ ಸೀರಿ ಉಟ್ಟ ತಿರ್ಗ್ಯಾನ ದ್ವಾಪಾರ ಯುಗದಾಗ. ನಿಮಿ ಕೇಳ ದ್ವಾಪಾರ ಯುಗದಾಗ. ಕಣದಾಳ ಕೃಷ್ಣ ದ್ವಾಪಾರ ಯುಗದಾಗ. ಏನ್ ಹೇಳತ್ತಾರು ಏನಂತ ಹೇಳ್ತಾರ ತಂಗಿ. ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟಾನ ಅಂತ ಹೇಳ್ತಾನಲ್ಲ. ಮತ್ತ ಮೇಲಾಗಿ ಮತ್ತೇನೈತ್ರಿ ಪರಮಾತ್ಮ ಎಲ್ಲ ಜೀವರಾಶಿನೆಲ್ಲ ಕಾದ ಕಾಪಾಡ ಹೊರ ಕೊಡವನ ಅವನ ಕೊಟ್ಟು ಇಸ್ಕೊಳವನ ಅವನ ಅಂತ ಹೇಳತ್ಯಾರ. ಹೇಳ್ತಾನು ಅಲ್ಲ
ಪರಮಾತ್ಮ ಕೊಡ್ತಾನ ಅಂತ ಹೇಳ್ತಿ, ಹೇಳ್ತಾನು. ಇವೇನು ಕೊಡ್ತಾನ? ಅಲ್ಲೇನು ಕೊಡ್ತಾನ ಅವನ್ ಬಲ್ಲಿ ಮತ್ತ ಐತೆ. ಮೇಲಾಗಿ ಏನೈತ್ವಾ? ಒಂದಾನೊಂದು ಟೈಮ್ದೊಳಗ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡೋ ಟೈಮ್ದೊಳಗ ಅವಾಗ ಏನೈತಿ? ನಿಮ್ಮ ಪರಮಾತ್ಮ ಪಾರ್ವತಿ ಕೈಯಾಗ ಸೋತಾನ. ಹೋತಲ್ಲ. ಸೋತ ಎಲ್ಲ ಕೂಡ್ಲಾಕತ್ ಡಮೂರ ತ್ರಿಶೂಲ ಕುತ್ತಿರೋ ಗದ್ದಿಗೆ. ಹೌದಾ? ಅಂತ ಪರಮಾತ್ಮ ಕೂಡ್ಲಾಕತ್ಯಾನ ಎಲ್ಲ. ಅವ ಅರ್ಧ ಕೊಟ್ಟಾನಪ್ಪ. ಹೌದವ? ಇವ್ ಕಣದಾಳ ಪರಮಾತ್ಮನ ಏನ್ ಮಾಡ್ತಾನು? ಮನಿಗ್ ಹೋಗ್ಬಿಡ್ದ ಹೊತ್ತು ಮುಳುಗೋಗ್ಬಿಡ್ದ ಪೂರ ಕೊಡ್ತಾನ ನೋಡಕೇನ. ಕೊಟ್ಟು ಹೋಗಿ ಹಂಗ. ಅದಕ್ಕ ಕೊಳಲ ಊದಿದ ತಕ್ಷಣ ಸೀರಿ ಹೋಗಿ ಗಿಡದಾಗ ಕೂತಾವತ್ ಹೇಳತ್ಯಾರ. ಹೌದು. ವಿಚಾರ ಮಾಡೋ ಮಾತೈತ್ರಿ ದೈವದವ್ರ. ಹೌದಲ್ಲ? ಪರ ಸ್ತ್ರೀಯರ ಜಳಕ ಮಾಡ್ಲಕತ್ತರಂದ್ರ ನಮ್ಮ ಕಡೆ ಗುಬ್ಬ್ಯಾಡ ಕಡೆ ಆಗ್ಲಿ, ನಮ್ಮ ಮಸೀಬನಾಳ ಕಡೆ ಆಗ್ಲಿ, ಸುತ್ತ ನೆರಿ ಹೊರಿ ಹಳ್ಳಿಯಾಗಲಿ ಹೆಂಗ ತಂಗಿ ಪರ ಸ್ತ್ರೀಯರ ಜಳಕ ಮಾಡ್ಲಕತ್ತರಂದ್ರ ಎಂತ ಊರಾಗ ಒಂದ ದೊಡ್ಡ ರಾಜ 10 ಮಂದಿನ ಕಡಿತಾನ ಅಂದ್ರೂ ಹೆಣ್ಮಕ್ಳ ಜಳಕ ಮಾಡ್ಲತ್ರ ತೆಳಗ ಚೆಂಡ ಹಾಕಿ ಹೋಗ್ತಾನ ಒಂದ. ಇಲ್ಲಂದ್ರ ಅವ್ರ ಜಳಕ ಮಾಡಿ ಹೋಗೋ ತಕ್ಕ ದೂರ ನಿಂದ್ರತಾನ ಒಂದ. ಇವ್ರ ಕಣದಾಳ ಕಡೆ ಬ್ಯಾರೆ ಕಾಣತತ್ರಿ ಪದ್ಧತಿ. ಇವ್ರ ಕಡೆ ಹೆಂಗ ಹೆಂಗಸರು ಜಳಕ ಮಾಡಲಿ ಬಚ್ಚಲಾಗಿ ಇವ್ರು ಕೊಳ್ಳ ತಗೊಂಡು ಹೇಳಂಗ್ ಕಾಣ್ತಾರ ಉದ್ಕೋತ. ಹಂಗ್ಯಾಗೋ ಗುರುಸಲ್ಲೇರುಗಳೇ ಕುಲಗೇಡಿ ನಾಡಾಗಿಲ್ಲ ಕುಲಗೇಡಿ ಯಾರೀರೆ ಕಲಿಸಿ ಊರು ಕೆಡಿಸಿ. ಹೌದಲ್ಲ? ಅಲ್ಲ, ಊರು ಕೆಡಿಸಿ ಮ್ಯಾಲ ಮಾತು ಕಣದಾಳ ಹರದೇಸಿ. ಯಾರು ಕಲಿಸ್ಯಾರು ನಿನಗಿದ ಹಿಂಗ ಮಾತಾಡತ್ ಹೇಳಿ? ಅದು ನಮ್ಮ ಕಡೆ ಪದ್ಧತಿ ಐತಿ. ಅದ ಹೆಣ್ಮಕ್ಳ ಜಳಕ ಮಾಡಿ ಹೋಗೋಸ್ತಕ ಹೆಂಗ ಪುರುಷ ಕಣ್ಣು ಐತಿ ನೋಡಂಗಿಲ್ಲ. ಅವ ಆ ಕಡೆ ದೂರಿಂದ ದೂರ ಕಣ್ಣು ತೆಳಗ ತೆಲಿ ಮಾಡಿ ಹೋಗ್ತಾನ ಒಂದ, ಇದಕ್ಕ ದೂರ ನಿಂದಿರ್ತಾನ ಒಂದ. ಇದು ನಮ್ಮ ಕಡೆ ಪದ್ಧತಿ. ಅವ ಹೆಂಗಸರು ಜಳಕ ಮಾಡ್ತಿದ್ರತ್ತ ಅಲ್ಲಿ ಹೋಗಿ ಕೊಳಲು ನಿನಗೆ ಕೊಳಲು ಊದತ್ ಯಾವ ಮಗ ಹೇಳಿದ್ವ? ಹೆಂಗಸರು ಜಳಕ ಮಾಡಲಿ ಯಾವ ಹೇಳಿದ್ವು? ತಟ್ಟು ತೆಗಿಯತಿ 100 ಪಟ್ಟು ಹೋಂತಿಂದ ಸುಲದಂಗ ಸುಲಿ 3 ಮಂದಿನ ಹೋಲಿ ಗುಬ್ಬೇಡ ಊರಾಗ. ಗುಬ್ಬೇಡ ಊರ ಹೋಗ್ಲಿಕ್ಕ ನಾಯಿಗಳು ನೆಕ್ಕೋಬೇಕು. ಅದಕ್ಕ ಈಗೇನ್ ಕೇಳತ್ಯಾರು? ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟ ಕಾದ ಕಾಪಾಡಿ ಅಂತ ಹೇಳ್ತಿ. ಏ ಸೀರಿ ಕುಡುದನಕ ದಾಂಡಿಗಿರ್ಲಿ, ಅಪ್ಪನ ಬೆಳೆಸ್ಲಕ್ ಬಂದಾರಿ ರೋಕ ಬೈ ಟೋಕ್ ತಗೊಂಡ. ಸೀರಿ ಕುಡವನ ಸ್ವತಃ ಸೀರಿ ಉಟ್ಟು ತಿರುಗ್ಯಾನ ಸತ್ಯಭಾಮನ ಮನಿ ಒಳಗ ದ್ವಾಪಾರ ಯುಗದಾಗ. ಸೀರಿ ಮಂದಿ ಕುಡುದನಕ ದಾಂಡಿಗಿರ್ಲಿ. ಮೊದಲು ನೀ ಸೀರಿ ಉಡ್ಲಾತಿದ್ಯೋ ಸೀರಿಯಾಗಿನ ಸೂರ. ಸೀರಿ ಉಡ್ಬ್ಯಾಡ್ರಿ ಅಂದ ಅಪ್ಪ ಅನ್ನವ್ರ. ಅಪ್ಪ ದೊಡ್ಡವ ಅಂದಿ ಅಂದ್ರ ಒಟ್ಟ ಸೀರಿ ಉಡಂಗಿಲ್ಲ ನೋಡ. ಸೀರಿ ಉಟ್ಟನೆ ಅಂದಿ ಗೋಬ್ಯಾಡ ಊರಾಗಲ್ಲ ಅತ್ತಿತ್ತಿ ಅಂದಿ. ಸೀರಿ ಉಡಂಗಿಲ್ಲ ಒಟ್ಟ. ಅದಕ್ಕೆ ಈಗೇನ್ ಮಾಡ್ಬೇಕಾಗೈತಿ? ಏ ಸೀರಿ ಕುಡವ ತಾನೆ ಸೀರಿ ಉಟ್ಟ ತಿರುಗ್ಯಾನ ದ್ವಾಪಾರ ಯುಗದಾಗ, ನಿಮ್ಮ ಕೃಷ್ಣ ದ್ವಾಪಾರ ಯುಗದಾಗ. ಅಂದೇವಾಡಿ ಜಾಹೀರಾತು ನಾಡಾಗ ಮಾಸಪ್ತಿ ನೆನದಾಳು ಹಿಂಗ, ಮಾಸಪ್ತಿ ನೆನದಾಳು ರಾಗ. ಕಂದರಾಜು ಕಾಸಿಮ ಸಖಿ ಮಾಡಿ ಕೇಳ್ತಾರ ಕಣದಾಳ ಲಕ್ಷ್ಮಣಗ ನಿತ್ತ ಕೇಳಿ ಕಣದಾಳ ಲಕ್ಷ್ಮಣಗ. ಕಂದರಾಜು ಕಾಸಿಮ ಸಖಿ ಮಾಡಿ ಕೇಳ್ತಾರ ಕಣದಾಳ ಪಾಡ್ಯಾಗ. ಪದ ಏನ್ ಹೇಳತ್ತೇನು? ಏನಂತ ಹೇಳ್ತಾರ ನೋಡ್ರಿ. ನಾವೇನು ಕೇಳಿದೀವಿ ನಿನಗ? ಏನಂತ ಕೇಳಿದೆವು? ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೇನೋ ದೇವರ ತಾಯಿ ತಂದೆ. ಹೌದು, ಮನೆಯಲ್ಲಿ ದೇವರಿದ್ದ ಮರ್ತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು? ದೇವ್ರು ಎಲ್ಲಿದಾನೋ ಅವತ್ತು ನಾವು ಕೇಳಿದಾಗ ಗುರು ಮಾರ್ಗದಲ್ಲಿ ಇಲ್ಲ, ಹಿರಿಯರ ಬಲ್ಲಿರಿ ಬ್ಯಾರೆ ಐತಿ ಅದು ಗುರುಕೀಲ. ಹೆಚ್ಚು ಕಮ್ಮಿ ಅಣಬಾರದಂದ್ರ ಶಕ್ತಿ ಸಂಭಾನ ಜೋಡಲ್ಲ. ಶಕ್ತಿ ಸಂಭಾನ ಜೋಡದ ಸುದ್ದಿ ಕೇಳಿಲ್ಲ ನಿನಗನ? ನೀ ಜೋಡಾಗೋದಿನ ಟೈಮ್ ದೂರ ಐತಿ ಅದ್ರದ. ಇನ್ನ ಈಗ ನೋಡ್ಲಕ್ ಬಂದದಿ ಮನಿಗೆ. ಒಮ್ಮೆ ನೋಡ್ಲಕ್ ಬಂದವ್ರು ಡೈರೆಕ್ಟ್ ಮಕ್ಕಳನ್ನ ಮಾಡ್ಬೇಕತ್ತಿ ಕಾಣ್ತತ್ ನೀವು ಜರ. ಹಂಗಲ್ಲೋ ಲಸ್ಮು, ಪದ್ಧತಿ ಹೆಂಗ ಮೊದಲು ನೋಡ್ಲಾಕ ಬರ್ಬೇಕ. ಆಮ್ಯಾಲ ಆಕಿಗೆ ನಿನಗ ಮಾತಕತಿ ಹಿರಿಯರಿಗೆ ಚಲೋ ಆತಂದ್ರ ಆಮ್ಯಾಲ ಸಾಕರ್ ಪುಡ ಆಗ್ಬೇಕ, ಆಯ್ತು ಲಗ್ನ ಆಗ್ಬೇಕ. ಹಿಂದಾಗಡಿಪ್ಪ ಸೋಬಾನ ಪದ ಎಲ್ಲ ನಾನು ನಿನ್ನ ಜೋಡಾಗೋದು. ನಿನಗ ಏನ್ ಕೇಳೇನೆ? ಇನ್ನ ನನ್ನ ಮಾರಿ ನಿನಗಿಲ್ಲ, ನಿನ್ನ ಮಾರಿ ನನಗಿಲ್ಲ. ನಾ ಇನ್ನ ಒಳಗಿನ ಕೋಲೆದಾಗದ, ನೀನ ಬರೀ ಗಾಡಿ ತಂದು ಹೊರಗೆ ಅಂಗಳಾಗ ನಿತ್ತದಿ. ಇನ್ನ ಒಳಗೆ ಬಂದ ನನ್ನ ದರ್ಶನ ಇಲ್ಲ ನಿನಗೆ. ಒಮ್ಮೆ ಡೈರೆಕ್ಟ್ ಶಕ್ತಿ ಸಂಭಾನ ಜೋಡಲ್ಲ, ನಾನು ಮಾರಿ ನೋಡಲ್ದ ನಾನು ಜೋಡ್ ಹಾಕ್ತಿ ಹೆಂಗ? ನೀ
ಹಂಗ ಮಾಡಬೇಡ ತಮ್ಮ. ಓಡಾಡಿ ದನ ಕೈ ದಗದ ಮಾಡ್ಲಕ್ ಹೋಗಬೇಡ. ಅಲ್ಲ ತೆಗದದು ಓಡಾಡಿ ದನಕ್ಕಾದ್ರೆ ಹೊತ್ತು ಮುಣಗಂಗಿಲ್ಲ, ಹೊತ್ತು ಹೊಣ್ಣಂಗಿಲ್ಲ. ಅದಕ್ಕೆ ಯಾವ ಟೈಮ್ಗೆ ಏನೇನು ಆಗ್ಬೇಕು ಆಯಾ ಟೈಮ್ಗೆ ಅದು ಆಗಬೇಕು. ಹೋಗಿ ಆಗ್ತದ 1 2 3 4 ಹಿಂಗೆ ಹೆಂಗೆ ಅದಾವಲ್ಲ ಪೆಂಟುಣಿಗೆ, ಹಿಂಗೆ ಪೆಂಟುಣಿಗೆ ಹತ್ತುಗೊತ್ತು ಹೋಗ. ಮೆಟ್ಲದಾವ ಅದಕ್ಕೆ. ಮೆಟ್ಲಿಲ್ಲ ಇವ್ರಿಗೆ ಕಾಲೇ ತೋಟ್ಲದ ಇವ್ರು ಕುರ್ಸಲಾಗ ಹೋಯ್ತು ಕಡೆ. ಮೆಟ್ಲಿಲ್ಲ, ಬರೀ ಖಾಲಿ ತೋಟ್ಲ ಐತೈತಿ ಇವ್ರದ್ದು. ಆ ತೋಟ್ಲದೊಳಗು ಮಾತು ಹಾಕಬೇಕಾದ್ರೆ ನಾವು ಬೇಕಲ್ಲ. ಹೌದು ನೀವೇ ಹಾಕೋಣ. ತೋಟ್ಲಾಗ ಬಿದ್ದಿದ್ದು ಆಡ್ಬೇಕಾದ್ರೆ ಇದಕ್ಕೆ ಹೆಸರಿಡವ್ರು ನಾವಲ್ಲ. ಏನು ಇವ್ರ ಅಪ್ಪ ಇಡ್ತಾನ ಇಲ್ಲ. ಇವನ ಮ್ಯಾಲಿನ ಹತ್ತಿ ಸ್ವಾದ್ರತ್ಯಾಗಿ ನಾನು ಹೋಗ್ಬೇಕು ಮತ್ತ. ಏನು ಇವ್ನು ತೊಟ್ಲಾಗ ನೀವೇ ಹಾಕಿರೇನು? ಮತ್ತೆ ಇವ್ನು ತೊಟ್ಲಾಗ ಹಾಕ್ಬಾರ್ದಾಗಿತ್ತು. ನೀವು ಒಂದು ಬಟ್ಲಾಗ ಹಾಕದಿತ್ತು. ಬಟ್ಲಾಗ ಕುರ್ಸಲಾಗ ಹೋಯ್ತು. ಬಟ್ಲಾಗ ಹಾಕಿ ತಪ್ಪಿಸೋದಿತ್ತ ನಿಂಗೆ. ಅದಕ್ಕೆ ಈಗೇನು ಹೇಳತ್ತಾರು, ಶಕ್ತಿ ಸಂಬನ ಜೋಡಲ್ಲ, ಒಟ್ಟ ಶಕ್ತಿನ ಇಲ್ಲ ಅಂತ ಹೇಳತ್ತಾರ. ಇದು ಅಲ್ಲದ ಪ್ರಶ್ನೆ ಏನು ಕೇಳಿದೀವಿ ನಾವು? ಪರಮಾತ್ಮ ದೊಡ್ಡವಂತಿ ತಮ್ಮ. ಪರಮಾತ್ಮನ ಕೊಳ್ಳಾಗ ಒಂದು ಹಾವು ಐತಿ, ಹಾವಿನ ಹೆಸರು ಏನ ಅಂತ ಕೇಳಿನ. ಅಲ್ಲಿದಲ್ಲೇ ಇಟ್ಟು ಹೋಗ್ಯ ನಾವು. ಅದನ್ನ ಅಲ್ಲೇ ಮುಕ್ಕಳಿ ಬಡ್ಡಿಯಾಗಿ ಇಟ್ಕೊಂಡು ಹೋಗಿ ಅದೇನತ್ತಾರಲ್ಲ ಗುದ್ನ್ಯಾಗ ಹಾವ ಹಾಕಿ ಮ್ಯಾರ ಕೆಸರ ಬಡಿಬ್ಯಾಡ್ರಿ. ಎಂತ ಕೆಲಸ ಕಾಕ ತರಕ್ ಹಾರಿಲ್ಲ, ಒಳಗೆ ಹುರುನಿಲ್ಲ. ಜೋಗಪ್ಪನ ಬಾರದಾನಿದ್ದ ನೀವು ಕಣದಲ್ಲ ಸುಮು ಇಲ್ಲ ಅದ ಶಿವನಾಗಲ್ಲಕ್ಕ ಬರಂಗಿಲ್ಲ ಕಾಕ. ಅವ ಹೇಳಿಲ್ಲ, ಅವ ಹೇಳತಕ್ಕ ನಾ ಅವನು ಬಿಡಂಗಿಲ್ಲ. ನಾಯಿ ಅಡಿಗೆ ಮನಿ ನಾ ತೋರ್ಸಕ್ಕೆ ಅಲ್ಲ. ನಾಯಿ ಬಾಕಲ್ ಹೊರಗೈತಿ, ಅಲ್ಲೇ ಇರ್ಲಿ. ಅಡಿಗೆ ಮನಿ ತೋರಿಸಿದ್ರೆ ರೊಟ್ಟಿಗೆ ಬುಟ್ಟಿ ಕೈ ಹಾಕ್ತದ ಅದು. ಹಂಗ ನೀ ಅಲ್ಲೇ ಬಾಗಿಲು ಹೊರಗದಿ ಕಣದಳದ ಅಲ್ಲೇ ನಿಂದ್ರಿ. ಅದಕ್ಕ ಬರೇ ಕೇವಲ ಪರಮಾತ್ಮನ ಕೊಳ್ಳಾಗಿನ ಹಾವಿನ ಸುದ್ದಿ ಹೇಳಕ್ ಬರುವಾತ್ ನಿನಗ. ನಿಮ್ಮ ಅಪ್ಪನ ಸುದ್ದಿ ನಿನಗ ಗೊತ್ತಿಲ್ಲ. ಮತ್ತೊಬ್ರು ನೀನು ಉದ್ಧಾರ ಮಾಡ್ತೀವೋ ನನ್ನ ತಂಗಳು ತುಕುಡಿ. ಈಗೇನು ಕೇಳತ್ತೇನು? ಶಕ್ತಿ ಸಂಬಂಧ ಜೋಡಲ್ಲ. ಅದಕ್ಕೆ ಕವಿಗಳೇನು ಹೇಳ್ತಾರ್ರಿ? ಆಗೋ ಇಲ್ಲ ಅಂತ ಈಗೋ ಇಲ್ಲ ಏ ಸುಳ್ಳ ಯಾಕ ಹೇಳ್ತಿ? ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿಯಾಗಿ ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿಯಾಗಿ ಮಾವೀರ ಬಿಟ್ಟ ತಾನು ಮರ್ತೆಗ ಬಂದಾಳು. ಮಾವೀರ ಬಿಟ್ಟ ತಾನು ಮರ್ತೆಗ ಬಂದಾಳು. ಮರತೆಗ ಬಂದಾಳು. ಮಾವೀರ ಮಾವೀರ ಬಿಟ್ಟು ಮರತೆಗ ಬಂದಾಳ. ಏ ಅಡ್ಡ ಬಾರ್ಗಿ ಕಟ್ಟಿ ಏ ದೇವಲೋಕದ ಕೊರವಂದಿಯಾಗಿ ಶಕುನ ಹೇಳಳು. 3 ಮಂದಿ ಶಕುನ ಹೇಳಳು. ಗಂಡ ಹಾಡಲು ಶಕುನ ಹೇಳಳು. ಏ ದೇವಲೋಕದ ಕೊರವಂದಿಯಾಗಿ ಶಕುನ ಹೇಳಳು. ಕಣದಾಳ ಹುಡುಗನ ಶಕುನ ಹೇಳಳು. ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತಾಳ. ಏನಂತ? ಏ ಹಿಡದ ಅವರ ರಟ್ಟಿ ಏ ನಿಮ್ಮಂತವ್ರನ್ನ ಮಸ್ತ 18 ಯುಗ ದಾಟಿ ಇನಿಮಿ ಕೇಳ 18 ಯುಗ ದಾಟಿ ಏ ನಿನ್ನಂತವ್ರನ್ನ ಮಸ್ತ 18 ಯುಗ ದಾಟಿ ಇವನ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿ ಆಕಿ ಅಂಗೈದೊಳಗಿನ ಗ್ಯಾರಿ ಆಕಿಗಿಲ್ಲ ಯಾರು ಸಾರಿ
ತಾಗಿಯಾಗ ತಗ ಶಾಳ ಅಡ್ಡ ಗೋರಿ ಗಂಡ ಹಾಡವನು ಹೋಗದ ಬಾರಿ ತಾಗಿಯಾಗ ತಾಗಿಯಾಗ ಏ ಎಂತ ಮಾತನ ಏನೋ ಹೇಳತೀನೋ ಎಂತ ಮಾತ ನಾನು ಏನು ಹೇಳತೀನಿ ಹೌದಾ ಮಣ್ಣು ಕೊಡ್ರಿ ಹೋಗಲಿ ನೆತ್ತಿ ಮ್ಯಾಗ ಕಾಲು ಕೊಟ್ಟ ಪಾತಾಳ ಗಾಣಂಗೆ ಹೋಗ್ಲಿ ಆ ಕಡೆ ಇಳಿಸಿ ಮಗನ ತಳಗಿಳಿಸ ಅಲ್ಲ ಎಂತಿಂತವ್ರಿಗೆ ಇದು ಮಾಯ ಬೆನ್ನ ಬಿಟ್ಟಿಲ್ಲ ಬೆಟ್ಟೇಲಿಯವ ಒಂದ್ ಮಾತು ಹೇಳಿದ್ ನೋಡು ಒಳಗ ಏನಂತ ಹೇಳ್ತಾನ್ರಿ ಗಂಡ ಇದ್ರ ನಮ್ಮ ಗಂಡ ಗುರು ಗಂಡನೇ ದೇವರ ಗಂಡನೇ ಸರ್ವಸ್ವ ಹೌದಾ ಗಂಡ ಇದ್ರ ಮೇಟಿಗೆ ಹತ್ತಾರ ಹೌದು ಹೌದು ಗಂಡನಿಂದ ಉದ್ಧಾರ ಆಗ್ತಾರ ಅಂತ ಹೇಳ್ತಿ ಹೇಳ್ತಾನು ಅಲ್ಲೋ ಮನ್ಮುಖಾವಿನ ಗತ್ಲೆ ಚಟ ಬಿದ್ದತೇನ 6 ತಿಂಗಳು ಆ ಕಡೆ 6 ತಿಂಗಳು ಈ ಕಡೆ ಎರಡು ಕಡೆ ನಾಲಿಗೆ ಐತಿ ಏನ್ ಹೇಳಿದಿ ಏನಂತ್ರಿ ಗಂಡನಿಂದ ಮುಕ್ತಿ ಕಂಡವ್ರು ಬಹಳ ಮಂದಿ ಇದಾರ ಅಂತ ಹೇಳಿದಿ ಹೌದು ದಯವಿಟ್ಟು ಮಾತಾಡಬೇಡ್ರಿ ದೈವದಾರ ನಮ್ಮ ಅಣ್ಣನ ಯಾವ ಗಂಡನಿಂದ ಮುಕ್ತಿ ಆಗ್ತೈತಿ ಅಂತ ಹೇಳ್ತಿ ಹೇಳ್ತಾನು ಗಂಡನೇ ಬ್ಯಾರೆ ದೇವ್ರ ಬ್ಯಾರೆ ಹೌದು ಗುರುನ ಬ್ಯಾರೆ ಲಿಂಗ ಬ್ಯಾರೆ ಪಾದ ಬ್ಯಾರೆ ಪಾದದಕ ಬ್ಯಾರೆ ಪ್ರಸಾದ ಬ್ಯಾರೆ ಹೌದು ಹೌದಲ್ಲ ಒಂದ ಬಾಳಿ ಹಣ್ಣ ಗುಡಿ ಹೊರಗಿದ್ದಾಗ ಅದ ಬಾಳಿ ಹಣ್ಣ ಖರೆ ಐತ್ಲ ಗುಡಿಯಾಗ ಹೋಗಿ ಬತ್ತಂದ್ರ ಅದ ಪ್ರಸಾದ ಪ್ರಸಾದ ಐತಲ್ಲ ಇಲ್ಲಿ ಹಣ್ಣ ಆತ ಅಲ್ಲಿ ಹೋಗಿ ಪ್ರಸಾದ ಆತ ಯಾಕಪ್ಪ ಅಂದ್ರ ಹಂಗ ಗುರುನ ಬೇರೆ ಲಿಂಗ ಬೇರೆ ಜಂಗಮನ ಬೇರೆ ಹಂಗ ಹೆಂಗ ಬ್ಯಾರೆ ಬ್ಯಾರೆ ಅದಾವಲ್ಲ ಹಂಗ ಗಂಡನ ಬೇರೆ ರಾಮ ದೇವ್ರನ ಬೇರೆ ಗಂಡನಿಂದ ಮುಕ್ತಿ ಗಂಡಾರ ಅಂತ ಹೇಳಿದಿ ಅದಕ್ಕೊಂದು ಉದಾಹರಣೆ ಕೊಟ್ಟರಿ ಅವ್ರ ದೈವದವ್ರು ಲಕ್ಷ ಕೊಟ್ಟು ಕೇಳ್ರಿ ಮಾತಿದನ ಗಂಡನಿಂದ ಮುಕ್ತಿ ಗಂಡಾಳತ್ತು ಶಬರಿಗೆ ಏನ ರಾಮದೇವ್ರ ಗಂಡನ ಯಾರ ಕಡೆಯಲ್ಲಿ ಬಡಸ್ಕೊಂಡು ಹಾದಿ ಮೋತಿ ಮ್ಯಾಗಿನ ಮೂಗ್ ಹೋಗಂಗ ಹೆಂಗ ಮಾರಿ ಮ್ಯಾಗಿನ ಮೂಗ್ ಹೋಗಂಗ ಬಡಸ್ಕೊಂಡಿ ಮತ್ತ ರಾಮದೇವ್ರ ಶಬರಿಗೆ ಗಂಡ ಅಲ್ಲ ಆಗ್ಲಕ್ಕ ಬರಂಗಿಲ್ಲ ಮತ್ತ ಶಬರಿ ರಾಮನಿಂದ ಮುಕ್ತಿ ಗಂಡಾಳ ಅಂತ ಹೇಳ್ದಿ ಮಾತೇನಿಟ್ಟದಿ ಗಂಡನಿಂದ ಮುಕ್ತಿ ಕಂಡಾರ ತೊಂದು ಹೇಳ್ತಿ ಮತ್ತ ಗಂಡ ಇದ್ದ ಶಬರಿಗೆ ರಾಮನಿಂದ ಮುಕ್ತಿ ಗಂಡಾಳ ಅಂತ ಹೇಳ್ತಿ ಒಂದ ಗಂಡನಿಂದ ಮುಕ್ತಿ ಗಂಡಾಳ ಅಂತ ಹೇಳ ಒಂದ ಇಲ್ಲ ಅಂದ್ರ ರಾಮದೇವದಿಂದ ಮುಕ್ತಿ ಗಂಡಾಳ ಒಂದ ಅಂತ ಹೇಳ ಮತ್ತ ಅವ ಗಂಡನ ಓದ ಜೋಡಿಸ್ಲಕ್ ನಿತ್ಯ ಅಂದ್ರ ಮಾತ ಅಲ್ಲಿ ಹೋಗ ಏನ ಮಲು ಹೋಗ ತಪ್ಪತೈತಿಪ್ಪ ಅದಕ್ಕೆ ಈಗೇನ್ ಹೇಳತ್ತಾರು ಶಬರಿದ ರಾಮಂದ ಹೇಳ್ಕೊತ ಬಂದಿ ಸುಮ್ ಒಂದ ಮಾತು ಕೇಳ್ತಾನ ಏನಂತ ಮೊದಲ ಹತ್ತಕ್ಕೆ ಹೆಂಗಾಗಿತ್ತು ಐಕೆ ವಚನ ತಕೊಂಡ ಬಿಟ್ಟಿದಳ ದಶರಥ ರಾಜಾಗ ಪ್ರಸಂಗ ಬಂದ ಕೇಳ್ತ ನಿನಗ ತಿಳಿದಾಗ ಹೌದು ಏನಾಗಿತ್ತವ ಸಾಕ್ಷಾತ್ ಏನೋ ರಾಮಗ ಸೀತಾಗ ವನವಾಸ ಬತ್ತು ಅವಟ ಗಂಡ ಹೆಣ್ತಿ ಹೋದು ಹೌದು ಅವ್ರ ಪಾಪ ಅವ್ರಿಗೆ ತ್ರಾಸಿತ್ತು ವನವಾಸಕ್ಕೆ ಹೋಗ್ಯಾರ ಅವ್ರಿಗೆ ವನವಾಸಕ್ಕೆ ಹೋದಾಗ ಒಂದು ಹಾವು ಬೆನ್ ಹತ್ತಿ ತಿರುಗುತ್ತಿತ್ತ ಹೌದು ಹಾವು ಬೆನ್ ಹಾವ ಬೆನ್ ಹತ್ತಿತ್ತ ಅದ ಯಾವ ಅರಣ್ಯದೊಳಗ ಬೆನ್ ಹತ್ತಿತ್ತ ಖರೀ ಇದ್ಲ ವಿಷಯ ಕೇಳುದು ಹೌದು ಹೆಂಗ್ ಕೇಳ ಹೌದು ಹೌದು ರಾಮನು ಸೀತಾನು ವನವಾಸಕ್ಕೆ ಹೋಗಿದ್ರು ಹೌದು ಅವ್ರಿಗೊಂದು ಹಾವು ಬೆನ್ ಹತ್ತಿತ್ತು ಯಾವ ಅರಣ್ಯದೊಳಗ ಹತ್ತಿತ್ತು ಯಾಕಂದ್ರೆ ಹೌದು ನಾಯನ್ ರಾಮಾಯಣ ಕೇಳಕ್ಕಿದ್ದಿಲ್ಲ ನೀನ ರಾಮದೇವನ ಸುದ್ದಿ ಹೇಳಿದಿ ಕೇಳತ್ತಿದ್ ನಿನಗ ರಾಮ ದೊಡ್ಡವ ಅಂತ ಹೇಳ್ತಿಯಲ್ಲೋ ಕಣದಾಳ ರಾಮ ಮಾಡ್ಕೊಂಡ ಹೆಣ್ತಿನ ಬರೇ ಒಂದು ಅರಿಬಿ ತೊಳಿ ಅಗಸನ ಮಾತು ಕೇಳಿ ಬಿಟ್ಟದಿ ಅಡಿವಿ ಹರ್ಯಾಣದೊಳಗ ಹೆಣ್ತಿನ ಮೇಟಿಗೆ ಹಸ್ತನ ಅವರು ಮತ್ತವ್ರ ಮಾತು ಕೇಳಿ ಮತ್ತೆ ಹೆಣ್ತಿನ ಮತ್ತವ್ರ ಸಂಗಟ ಆ ಕಡೆ ಕೊಟ್ಟ ಕಳಿಸುದ ಮೊದಲಪ್ಪ ನೀ ತಮ್ಮ ತಗೊಂಡು ಓದಕ್ಕಿನ ಅಡಿವ್ಯಾಗ ಬಿಡೋಗ ಯಾಕ ತ್ರಿಕಾಲ ಜ್ಞಾನಿ ಇದ್ದಿಲ್ಲ ರಾಮನಿ ಹೌದು ಎಲ್ಲ ತಿಳಿತೈತಲ್ಲ ಆಕಿನ ಯಾಕೆ ಬಿಡ್ತಿದ್ದಿ ಯಾಕೆ ಬಿಟ್ಟಿ ಕೈ ಹಿಡ್ದಾಳ ನೀನು ನಂಬಿ ಹೌದಲ್ಲ ಆಕಿನ ಯಾಕೆ ಬಿಟ್ಟಿ ಯಾಕೆ ಬಿಟ್ಟು ಏನ ಕಾರಣಕ್ಕ ಬಿಟ್ಟಿ ಕರೀತಲ್ಲ ಮತ್ತೆ ಇದು ಅಲ್ಲದಯ್ಯಪ್ಪ ಮತ್ತೇನಾಯ್ತ್ರಿ ಮಾಡ್ಕೊಂಡು ಹೆಣ್ತಿ ಮೆಟ್ಟಿಗಸ್ನ ಹೇಳ್ತಿ ಮಾಡ್ಕೊಂಡು ಹೆಣ್ತಿ ಮೇಲೆ ಭರೋಸಾ ಇಲ್ಲದಕ್ಕಾಗಿ ಏನ್ ಮಾಡ್ತಾನ ಸಂಶಯ ಪಟ್ಟ ನಿನ್ನ ರಾಮದೇವ ಅಗ್ನಿ ಪರೀಕ್ಷೆ ಮಾಡಿಸ್ಯಾನ ಸಾಕ್ಷಾತ್ ಸೀತಾದೇವಿನ ಹೌದು ಹೆಣ್ತಿ ಮೇಲೆ ಭರೋಸಾ ಇತ್ತೋ ಏನು ಇಲ್ಲೋ ಏನಿಲ್ಲೋ ಲಕ್ಷ್ಮಣ ಭರೋಸಾ ಇದ್ದು ಮಾಡಿಸಿದ್ಯೋ ಏನು ಇಲ್ಲದಕ್ಕೆ ಮಾಡಿಸಿದ್ಯೋ ನೀನು ವಿಷಯ ಹೌದ ತಟಕ ಬಿದ್ದಿತ್ತು ಕೇಳಬಾರ್ದ ಕೇಳಿ ಅಂದ್ರ ರಾಮಾಯಣಿ ಮಹಾಭಾರತ ವಿಷಯಕ್ಕೆ ಬಂದ ಅಂದ್ರ ಇಲ್ಲಿ ಹೌದಲ್ಲ ಅದಕ್ಕ ಏನಾಯ್ತವ ಈಗೇನು ಕೇಳತ್ತೇನಪ್ಪ ಏನಂತ ಕೇಳ್ತಾನು ಒಟ್ಟ ಶಕ್ತಿ ಸಂಬಾನ ಜೋಡಲ್ಲ ಅಂತ ಹೇಳ್ತಿ ಇಲ್ಲಿ ಹೇಳ್ತಾನ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ರೊಟ್ಟಿ ಹಿಡಿದು ಕೇಳ್ಯಾಳ ಆದಿಶಕ್ತಿ ಹೌದಲ್ಲ ನಿಮ್ಮಂತವ್ರನ್ನ ರಗಡ ನೋಡಿ ಅಂದ್ರು 18 ಯುಗ ದಾಟಿ ಹಚ್ಚಿಕ್ಕ ಹೌದಲ್ಲ ಮಕ್ಕಳೇ ಈಗ ಬಂದರಿ
ಇವ್ರ ತಿಪ್ಪಾನ ಹುಳ ಎದ್ದಂಗ ಹಾ ತಿಪ್ಪಿಯಾಗಿನ ಹುಳ ಇದ್ದಂಗ ಬುಚ್ಚು 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 ಎದಾರ ಡಪ್ಪು ತಗೊಂಡು ನಾವು ಗಂಡ ಆಡವ್ರ ಅಂತ ಹೇಳಿ ಹಾ 10 ತಲಿ ಅದು 3 ತಲಿ ಅದು ಹಿಂಗಾದು ನಾವು ಹಿಂಗರ್ಲೆ ಮತ್ತೆ ಪದಕ್ಕ ಪದ ಜವಾಬ ಮಾಡ ಜವಾಬ್ ಮಾಡ್ದ ಸಭಾ ಸಭಿಕರಿಗೆ ಅಂದೇವಾಡಿ ಅವ್ರು ಹೊಳೆ ಜವಾಬ್ ಮಾಡಿ ಇಟ್ಟಾರ ಗುರುಗಳು ಮಾಡಿ ಇಟ್ಟಾರಲ್ಲ ಅಂತಲ್ಲಿ ಹೋಗಿ ತಂದು ಕಲಿದಪ್ಪ ಇವ್ರು ಹಂಗಿಲ್ರಿ ಇವ್ರ ಹೆಂಗ್ರಿ ಮುಕ್ಕಳಿ ಬಡ್ಯಾಗ ಕತ್ಲಿ ಇಟ್ಕೊಂಡು ಊರೆಲ್ಲ ದೀಪ ಹಚ್ಕೊಂಡು ತಿರುಗ್ತಿದ್ದತಿವ ಹಂಗ ಕೆಲಸ ಕೊಡುದಿಲ್ಲ ತಂಗಿ ಹಂಗ ಮಾಡ್ಲಕ್ ಹೋಗ್ಬೇಡಿಪ್ಪ ಶಾನೆ ಬಾಳ ಅದಿ ಅಂತ ಹೇಳಿ ಕರೆಸ್ಯಾರ ಖರೆ ಐತಲ್ಲ ಅದಕ್ಕೆ ನೀನು ಏನು 10 ಅವತಾರದವಲ್ಲ ಅದಾವಲ್ಲ ವರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧ ಅವತಾರ ಕಲಂಕಿ ಅವತಾರ ಮತ್ತ ಮೇಲಾಗಿ ಮತ್ತೇನ್ರಿ ಮತ್ಸ್ಯ ಅವತಾರ ಕೂರ್ಮ ಅವತಾರ ಹೌದಲ್ಲ ಇವೇನು 10 ಅವತಾರದವಲ್ಲ ನೀನು ಅದಕ್ಕೆ ನಮ್ಮ ಕವಿಗಳು ಏನ್ ಹೇಳ್ತಾರ ಏನಂತ ಹೇಳ್ತಾರಿ ನೀನು 10 ಅವತಾರ ನನ್ನ ಆದಿಶಕ್ತಿ ಅಂಗೈದಾಗಿನ ಗೆರಿ ಸಮ ಅದಾವ ಅಂತ ಹೇಳ್ತಾರ ಖರೆ ಐತಿವ ನಮ್ಮ ಆದಿಶಕ್ತಿ ಅಂಗೈದಾಗ ಗೆರಿ ಅದಾವಲ್ಲ ನೀನು 10 ಅವತಾರ ಎಲ್ಲ ನಮ್ಮ ಅಂಗೈದಾಗಿನ ಗೆರಿ ಸಮ ಅದಾವ ತಿರುಗಿ ಮುರುಗಿ ಕೈಯಾಗಿನ ಗೆರಿ ಲೆಕ್ಕಲಿ ಅದೀನಿ ನೀ ಹೆಂಗ ನನಗೆ ದೊಡ್ಡದಾಗ್ತೀವಲ್ಲ ಸುಮ್ಮ ನಮ್ಗೆ ಸಾಣದ ಇದು ಬಾಳ ಸುಮ್ಮ ಬಗಲ್ ಬಚ್ಚೆ ಅದಕ್ಕೆ ಹೇಳ್ತಾರಲ್ಲ ನಡಿಲಿ